ಕರ್ನಾಟಕ ರಾಜ್ಯದಾಗ ಒಬ್ಬ ಮಂತ್ರಿ ಅದಾನ್ರಿ. ಎಷ್ಟೋ ಮಂತ್ರಿಗಳನ್ನು ನೋಡಿದ್ವು ನಾವು. ಸ್ವಚ್ಛ ಭಾರತ್ ಅಂತೇಳಿ ಒಂದು ಸ್ವಲ್ಪ ಕಸಬರಿಗೆ ಹಿಡಿದು ಪೋಸ್ ಹೊಡ್ಕೋತಾರೆ. ಮತ್ತು ಕೆಲವರು ಅನೇಕ ಶಿಕ್ಷಣದ ಕ್ಷೇತ್ರದಲ್ಲಿಯೂ ಸಹಿತ ಕಾರ್ಯಕ್ರಮ ಬಂದು ಅಂದ್ರೆ ಹೋಗಿ ಹುಡುಗರಿಗೆ ಒಂದು ಸ್ವಲ್ಪ ಕಲಿಸಂಗೆ ಮಾಡಿ ಹೊರಗೆ ಹೋಗುತ್ತಾರೆ. ವೈದ್ಯಕೀಯ ರಂಗದಲ್ಲಿ ಆಸ್ಪತ್ರೆ ಉದ್ಘಾಟನೆ ಸಲುವಾಗಿ ಹೋಗಿ ಒಂದು ರಿಬ್ಬನ್ ಕಟ್ ಮಾಡಿ ಹೋಗುತ್ತಾರೆ. ಆದರೆ ಇವನೆಂಥ ಮಂತ್ರಿ ರೀ? ಇವತ್ತು ಆ ಮಂತ್ರಿ ಎಂಥ ಗಬ್ಬು ನಾರುತ್ತಿರುವ ಗಟಾರದ ಒಳಗೆ ಕೆಳಗಿಳಿದು ಆ ಗಟಾರಿನ ಹೊಲಸು ತೆಗೆಯಾಕತಾನ. ಅವನೆಂಥ ಮಂತ್ರಿ ರೀ? ಕಾರ್ಮಿಕ ಮಂತ್ರಿ ಸಂತೋಷ್ ಲಾಡ್. ಸಾವಿರಾರು ಕೋಟಿ ಕುಬೇರ. ದೇವ್ರು ಭಾಳ ದುಡ್ಡು ಕೊಟ್ಟಾನ. ಅಲ್ಲಿ ವಾಸ ಐತೆ ಅಂದ್ರೆ 1 ಕಿಲೋಮೀಟ್ರ್ ದೂರ ನಿಲ್ಲುವಂಥ ಜನ ಅದಾರ. ಮಾಸ್ಕ್ ಹಾಕೊಳ್ಳೋ ಜನ ಅದಾರ. ಪರ್ಫ್ಯೂಮ್ ಹಚ್ಕೊಳ್ಳೋ ಜನ ಅದಾರ. ಏನು ಯಾವುದೇ ಕೆಮಿಕಲ್ ಇಲ್ಲದೆ ನೇರವಾಗಿ ಕೊಳೆತು ನಾರುತ್ತಿರುವ ಗಟಾರ ಕೇಳಿದ ಸನಿಕೆದಿಂದ ಎಳೆದಾನ್ರಿ. ಅಲ್ಲಿ ಡಿ ಸಿ ಮಹಾಶಯ ಕಸಬರ್ಗಿ ಹಿಡ್ದಾಳ. ಧಾರವಾಡದ ಡಿ ಸಿ ದಿವ್ಯಾ ಪಕ್ಕದಲ್ಲಿ ಕಸಬರ್ಗಿ ಹಿಡ್ದಾಳ. ಆದರೆ ಆ ಆಳವಾದ ತಗ್ಗಿನಲ್ಲಿ ಇಳಿದು ಅಲ್ಲಿ ದುರ್ಗಂಧದಿಂದ ನಾರುತ್ತಿರುವ ಬ್ಲಾಕ್ ಆದಂಥ ಗಟಾರನ್ನು ಎತ್ತಿ ಹೊರಗೆ ತೆಗೆದು ರಾಜ್ಯಕ್ಕೆ ಒಂದು ಮಾದರಿ ಸ್ಥಾನ ಕೊಟ್ಟಂಥ ಸಂತೋಷ್ ಲಾಡ್. ಸಂತೋಷ್ ಲಾಡ್ಗೆ ಯಾವುದು ಭೇದ ಭಾವವಿಲ್ಲ. ಸಂತೋಷ್ ಲಾಡ್ಗೆ ಯಾವುದು ದ್ವೇಷ ಇಲ್ಲ. ಸಂತೋಷ್ ಲಾಡ್ ಕಷ್ಟದಲ್ಲಿ ಭಾಗಿಯಾಗುತ್ತಾನೆ. ಸಂತೋಷ್ ಲಾಡ್ ಪರರ ಸುಖಕ್ಕಾಗಿ ಪರದಾಡ್ತಾನೆ. ಇವನೆಂಥ ಸಂತೋಷ್ ಲಾಡ್ ಅಂತ ಅನೇಕ ಬಾರಿ ಹೇಳಿದ್ದೀನಿ. ಸಂತೋಷ್ ಲಾಡ್ದ ಭಾಳ ಹೇಳ್ತೀವಿ ಕಾಕಾನಿ ಅಂದ್ರೆ ನೀ ಅವನ ಜೊತೆ ಏನೋ ಶಾಮೀಲಾಗಿದೆ ಅಂತೇಳಿ ಆರೋಪರಿಸ್ತೀರಿ. ನಿಮಗೆ ಯಾವುದೇ ಶಾಮೀಲಾಗಿದಾರ ದೇವರ ಪರಮಾತ್ಮ ನೋಡ್ತಾನ. ಆದರೆ ನಾನು ನೇರವಾಗಿ ಯಾವ ಮಂತ್ರಿ ಒಳ್ಳೆಯ ಕೆಲಸ ಮಾಡ್ಯಾನ, ಯಾವ ಮಂತ್ರಿ ಗ್ರೌಂಡ್ ನೆಟ್ವರ್ಕ್ದಲ್ಲಿ ಕೆಲಸ ಮಾಡ್ಯಾನ ಅದನ್ನು ತೋರಿಸುವುದು ಬಿತ್ತರಿಸುವುದು ಕರ್ತವ್ಯ ನನ್ನದು. ಇದೇ ಸಂತೋಷ್ ಲಾಡ್ ರಾಜ್ಯದ 224 ಕ್ಷೇತ್ರದಲ್ಲಿ ಎಲ್ಲಿಯೋ ನಿಂತರೂ ಆರಿಸಿ ಬರ್ತಾನ. ರಾಜ್ಯದಲ್ಲಿ ಒಂದು ದೊಡ್ಡ ನಾಯಕನಾಗಿ ಬೆಳೀತಾನ. ಇದೇ ಇವತ್ತಿನ ಸಂತೋಷ್ ಲಾಡನ ಸ್ಟೋರಿಯ ವಿಡಿಯೋ ಹಾಕಾಕತ್ತನ್ನು ನೋಡ್ತೀರಿ. ಗಟ್ರ ತೆಗೆದು ಆ ಗಟ್ರ ತೆಗೆಯೋದ್ರ ವಿಡಿಯೋ ನೋಡಿದ ಮೇಲೆ ನಾತ ಹೊಲಸು ವಾಸ ಬಂದಂಗೆ ಅನಿಸ್ತೈತಿ. ಆದರೆ ಇಂಥ ಕುಬೇರ್ 100 ಕೋಟಿ ಸರ್ದಾರ ಎಲ್ಲ ಸಕಲ ಸೌಲಭ್ಯ ಐಷಾರಾಮಿ ಜೀವನ ಮಾಡಬಹುದಿತ್ತು. ಯಾಕೆ ಗಟ್ರದಾಗ ಇಳಿಬೇಕಾಗಿತ್ತು? ಕಾರ್ಮಿಕರು ಸಹಿತ ಗಟ್ರದಲ್ಲಿ ಇಳಿಯಲಿಕ್ಕೆ ಹಿಂದೆ ಮುಂದೆ ನೋಡ್ತಾರ. ಆದರೆ ಕಾರ್ಮಿಕ ಮಂತ್ರಿ ಇವತ್ತು ಗಟ್ರದಲ್ಲಿ ಇಳ್ದಾನಂದ್ರೆ ಈ ವಿಡಿಯೋ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೆ ಇವತ್ತು ಮುಟ್ಟಬೇಕು. ಸಂತೋಷ್ ಲಾಡನ ಇದು ಕಾರ್ಮಿಕ ಇಲಾಖೆಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಸನಿಕಿ ಹಿಡಿದು ಗಟ್ರದಾಗ ಇಳ್ದಾನಂದ್ರೆ ಅದ್ಭುತ ಅಲ್ರಿ. ಹಂಗಾದ್ರೆ ಎಷ್ಟು ಮಂದಿ ಸನಿಕೆ ಹಿಡಿದು ಗಟ್ರ ತೆಗಿತೀರಿ? ತೋರಿಸ್ತೀರಿ? ಭಾರತ ದೇಶದಾಗ ತೋರಿಸ್ರಿ ಆ ಮಂತ್ರಿ ಇಂಥ ಗಬ್ಬ ನಾರುತ್ತಿರೋ ಗಟ್ರದಾಗ ಸನಿಕೆ ಹಿಡಿದು ಜಗ್ಯಾನ. ಇದು ಒಂದು ದಾಖಲೆ ಸಂತೋಷ್ ಲಾಡ್ದ. ಎಲ್ಲ ರೀತಿಯ ತನ್ನ ಇಲಾಖೆಯಿಂದ ದಾಖಲೆ ಮಾಡಿರಬೇಕು. ಗೆಗ್ಗೆ ಯೋಜನೆ ಅಂತ ಕಾರ್ಮಿಕರಿಗೆ ಎಂಥ ಬಲಿಷ್ಠವಾದ ಲಕ್ಸರಿ ಬಸ್ಗಳೇ ಬಂದು ಅಲ್ಲಿ ವೈದ್ಯಕೀಯ ಚಿಕಿತ್ಸೆ ಕೊಡಾಕತ್ತಾರ. ಇಂಥ ವೈದ್ಯಕೀಯ ಚಿಕಿತ್ಸೆ ಪಡೆದುಕೊಳ್ಳುವ ಸಲುವಾಗಿ ಕಾರ್ಮಿಕರು ಎಲ್ಲಿದಾರ ಅಲ್ಲಿ ಬರುವುದು ಅಂದ್ರೆ ಇದೆಂಥ ಯೋಜನೆ ರೀ. ಈ ಯೋಜನೆಯನ್ನು ಸಿದ್ದರಾಮಯ್ಯನ ತಲೆಗೆ ಹಾಕಿ ಅನುದಾನ ತಂದು ಕಾರ್ಯತತ್ಪರಾಗಿ ಒಳ್ಳೆಯ ಕಾರ್ಯ ಮಾಡಕತ್ತಾನ ಅವನೇ ಸಂತೋಷ್ ಲಾಡ್. ಹಾಗಾದ್ರೆ ಗಟ್ರ ತೆಗೆದು ವಿಡಿಯೋ ಹಾಕಾಕತ್ತಾನ ನೋಡ್ರಿ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ನೋಡ್ರಿ. ಫೇಸ್ಬುಕ್ ಫಾಲೋ ಮಾಡ್ರಿ. ನೇರವಾಗಿ ಹೇಳ್ತಾನೆ, ದಿಟ್ಟವಾಗಿ ಹೇಳ್ತಾನೆ, ಖಡಕ್ಕಾಗಿ ಹೇಳ್ತಾನೆ. ಯಾರಿಗೂ ಹೆದರದೆ ಬೆದರದೆ ನೇರ ಹೇಳುವಂಥ ನೀವು ಬಹಳಷ್ಟು ಅಚ್ಚುಮೆಚ್ಚಾಗಿ ನನ್ನನ್ನು ಪ್ರೀತಿ ಮಾಡ್ತೀರಿ. ನನ್ನ ಈ ಖಡಕ್ ಆವಾಜಿನಿಂದ ಇಂಪ್ಯಾಕ್ಟ್ ಆಗ್ತೈತಿ. ಹೆಂಗಾಗೈತಿ ನೋಡಿದ್ರಿ? ಇಲ್ಲಿಗಿಂದ್ರ ಕಿಟ್ಟ ಮೊದಲನೇ ಬಾರಿಗೆ ಹೇಳಿದ್ದೀನಿ ನಾನು. 2,000 ರೂಪಾಯಿ ಕೊಡೋಕಿತ್ತಲು 1,000 ರೂಪಾಯಿದ ಆರಾಧನೆ ಕೊಡಪ್ಪ ಸಿದ್ದರಾಮಯ್ಯ ಪುಣ್ಯಾತ್ಮ ಅಂದಿದ್ನಿ. ಆದರೆ 2 ವರ್ಷ ನಂತರ ಆ ವಿಡಿಯೋ ವೈರಲ್ ಆಯ್ತು ಕಾಣುತ್ತೆ. ಈಗ ಗೊತ್ತಾಯ್ತು. ಈಗ ಸಗರಿ ಬರಾಕತೈತಿ, ತೊಗರಿ ಬೇಳೆ ಬರತೈತಿ, ಗಾಣದೆನಿ ಬರತೈತಿ, ಚಾಪುಡಿ ಬರತೈತಿ, ಇನ್ನು ಕಾಫಿ ಪುಡಿ ಬರುವುದು. ಮತ್ತು ಅದ್ರ ಜೊತೆ 5 ಕಿಲೋ ಅಕ್ಕಿ ಕೊಡಾಕತ್ತಾನ. ಇಂಥ ಎಲ್ಲ ಕಾರ್ಯಕ್ರಮ ಜನಪ್ರಿಯಗೊಳಿಸುವ ಸಲುವಾಗಿ ಸಿದ್ದರಾಮಯ್ಯ ರಾಜ್ಯದ ಅಲ್ಲ ಇನ್ನು ದೇಶದ ಹಣಕಾಸು ಮಂತ್ರಿ ಆಗ್ತಾನೆ 29ಕ್ಕೆ. ಈ ಖಡಕ ಜವಾರಿ ಕಾಕನ ಸಂದೇಶ ಪ್ರಾರ್ಥನೆ ಬರೆದಿಟ್ಕೋರಿ. ಹಾಗಾದ್ರೆ ಫೇಸ್ಬುಕ್ ಫಾಲೋ ಮಾಡಿರಿ. ಸಂತೋಷ್ ಲಾಡ್ನ ಎಲ್ಲ ವಿಷಯಗಳನ್ನ ಹೇಳಿದ್ದೀನಿ. ಯಾವ ರೀತಿ ನಿಮಗೆ ಅನಿಸ್ತೈತಿ ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ. Come on, let's start. Rudresh. ಪವನ್ ಈ ಕಡೆ ಬಾ. ಹೋಗಲ್ಲ ಇದು. ಪವನ್ ಡಿಸಿ ಮಾಡಬಹುದು. ಡಿಸಿ ಸಲ್ಕಿ ಕೊಡು. ಇವನೇ
ಕೇದಾರನ ಇಲ್ಲಿ ಯಾರು ನಿಲ್ಬೇಡ್ರಪ್ಪ ಸಾಕು ನಡ್ರಿ Oye,